ದುಷ್ಟ ವೈದ್ಯ ಮಹಾಶಯ ತನ್ನ ಪತ್ನಿಯನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಇದೀಗ ಒಂದು ಮಹತ್ವದ ಟ್ವಿಸ್ಟ್ ಸಿಗ್ತಾ ಇದೆ. ಈತ ಕೊಲೆ ಮಾಡೋದಕ್ಕೆ ಏನ್ ಪ್ರಮುಖವಾದಂತಹ ಮೋಟಿವ್ ಅಂತ ಹೇಳಿದ್ರೆ ಪ್ರೇಯಸಿಗೋಸ್ಕರ ಪತ್ನಿಯ ಉಸಿರನ್ನ ಮಹೇಂದ್ರ ರೆಡ್ಡಿ ನಿಲ್ಲಿಸಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಓವರ್ ಡೋಸ್ ಅನಸ್ತೇಶಿಯಾ ಕೊಟ್ಟು ಪತ್ನಿಯನ್ನ ಕೊಲೆ ಮಾಡಿದ್ದ ಈ ಮಹೇಂದ್ರ ರೆಡ್ಡಿ ಇದೆಲ್ಲವನ್ನ ಕೂಡ ಬಹಳ ಪ್ರೀ ಪ್ಲಾನ್ ಆಗಿ ಈತ ಸಂಚು ರೂಪಿಸಿ ಪತ್ನಿ ಕೃತಿಕಾಳನ್ನ ಗಂಡನೇ ಕೊಲೆ ಮಾಡಿದ್ದ. ಬೆಂಗಳೂರನ್ನೇ ಈ ಕೇಸ್ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ನೋಡಿ, ಇವನು ವೈದ್ಯ ಮಹಾಶಯ, ಇವನು ಏನು ಓದ್ಕೊಂಡಿದ್ದಾನೆ ಅದು 4 ಜನರಿಗೆ ಉಪಯೋಗ ಆಗಬೇಕಾಗಿತ್ತು. ಆದರೆ ತನ್ನ ದುಷ್ಟ ಬುದ್ಧಿಯನ್ನ ಪತ್ನಿ ಮೇಲೆ ತೀರಿಸ್ಕೊಳ್ಳೋದಕ್ಕೆ ಹೋಗಿ, ತೋರಿಸ್ಕೊಳ್ಳೋದಕ್ಕೆ ಹೋಗಿ, ಎಕ್ಸ್ಪರ್ಟೀಸ್ನ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಆಕೆಯ ಉಸಿರು ನಿಲ್ಲಿಸೋದಕ್ಕೆ ಬಳಸ್ಕೊಂಡಿದ್ದಾನೆ. ತನ್ನ ವೈದ್ಯ ಬುದ್ಧಿಯನ್ನ ಪತ್ನಿಯ ಜೀವ ತೆಗೆಯೋದಕ್ಕೆ ಈತ ಬಳಸ್ತಾನೆ ಅಂತ ಹೇಳಿದ್ರೆ ಇವನ್ನೆಂಥ ಕ್ರಿಮಿನಲ್ ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಇವನು ಕೊಲೆ ಮಾಡುವಷ್ಟು ದುಷ್ಟತನವನ್ನ ಬೆಳೆಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆಕೆ ಜೊತೆಯಲ್ಲಿದ್ದ ಎಷ್ಟು ಹಿಂಸೆ ಕೊಟ್ಟಿದ್ದ ಅನ್ನೋದನ್ನ ಊಹೆ ಮಾಡ್ಬೋದು. ಇನ್ನು ಈತನ ಕುಟುಂಬಕ್ಕೇನೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ. ಮಹೇಂದ್ರ ಮತ್ತು ಆತನ ಕುಟುಂಬಕ್ಕೆ ಕ್ರಿಮಿನಲ್ ಹಿಸ್ಟ್ರಿ ಇದ್ದು ಕೃತಿಕಾ ಕೊಲೆ ಬಳಿಕ ಇದೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಮಹೇಂದ್ರ ರೆಡ್ಡಿ ವಿರುದ್ಧ ಇದೇ ಮೊದಲನೇ ಕೇಸ್ ಏನಲ್ಲ. 2018ರಲ್ಲೇನೆ ಈ ಚಂಡಾಲನ ಮದುವೆ ಆಗಿತ್ತಂತೆ. ಅದರ ಬಗ್ಗೆ ಕೂಡ ಕೇಸ್ ಕೂಡ ದಾಖಲಾಗಿತ್ತು. IPC ಸೆಕ್ಷನ್ 506, 34, 417 ಸೇರಿದಂತೆ ಇತರ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಆಗಿತ್ತು. ಆ ಪ್ರಕರಣದಲ್ಲಿ ನಾಗೇಂದ್ರ ರೆಡ್ಡಿ A1, ಈ ಮಹೇಂದ್ರ ರೆಡ್ಡಿ A2, ಹಾಗೆ ರಾಘವ್ A3 ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈತನ್ಗೆ ಮತ್ತು ಈತನ ಕುಟುಂಬಕ್ಕೆ ಒಂದು ಕ್ರಿಮಿನಲ್ ಹಿಸ್ಟ್ರಿನೇ ಇದೆ. ಇದೇ ಮೊದಲನೇ ಕೇಸ್ ಏನಲ್ಲ. ಯಾವ್ಯಾವ ಸೆಕ್ಷನ್ಗಳಂತ ಕೂಡ ನಾವು ನೋಡ್ತಾ ಇದ್ದೀವಿ. 2018ರಲ್ಲಿ IPC ಸೆಕ್ಷನ್ 506, 417 ಇದೆಲ್ಲ ಬೆದರಿಕೆ, ಮೋಸ, ಮಹಿಳೆಯ ನಮ್ರತೆಗೆ ಧಕ್ಕೆ ತರುವಂಥದ್ದು, ಹಾಗೆ ಗುಂಪಾಗಿ ಸೇರಿಕೊಂಡು ಒಬ್ಬರನ್ನ ದೌರ್ಜನ್ಯ ಮಾಡೋದು, ಹಣಕ್ಕೋಸ್ಕರ ಪೀಡಿಸೋದು, ಈ ರೀತಿಯ ಸೆಕ್ಷನ್ಗಳಿದೆಲ್ಲವೂ ಕೂಡ ಇದೇ ಕೇಸು ಈತನ ಮೇಲೆ ದಾಖಲಾಗಿತ್ತು. ಸದ್ಯ ಮಹೇಂದ್ರ ರೆಡ್ಡಿ ವಿರುದ್ಧ ಇದ್ದಂಥ ಕೇಸ್ಗಳೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಕೃತಿಕಾ ರೆಡ್ಡಿ ಮರ್ಡರ್ ಮಿಸ್ಟ್ರಿ ಹೊರ ಬಂದ ಬಳಿಕ ಇವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಮುಂದಕ್ಕೆ ಹೋಗ್ಬೋದಾಗಿತ್ತು. ಹಣದಾಸೆಗೋಸ್ಕರ ಆಕೆನ ಕಟ್ಕೊಂಡು ಆಕೆಯ ಜೀವನವನ್ನ ಹಾಳು ಮಾಡಿ ಜೀವವನ್ನ ತೆಗೆದು ಇವನು ಮಾಡಿದ ಸಾಧನೆ ಆದ್ರೂ ಏನೋ. ಇಂತಹ ದುಷ್ಟ ಶಕ್ತಿಗಳು ಸಮಾಜದಲ್ಲಿ ಇನ್ನೂ ಕೂಡ ಇದ್ದಾವೆ. ಎಷ್ಟು ಎಚ್ಚರಿಕೆಯನ್ನ ವಹಿಸಿ ಜೀವನದಲ್ಲಿ ನಾವೇನೋ ಒಂದು ಹೆಜ್ಜೆ ಇಡ್ತೀವಿ ಅಂತ ಮುಂದಕ್ಕೆ ಹೋಗ್ತೀವಿ ಅಂದ್ರೂ ಹೆಣ್ಣುಮಕ್ಕಳಿಗೆ, ಹೆಣ್ಣುಮಕ್ಕಳ ಕುಟುಂಬಸ್ಥರಿಗೆ ನೆಮ್ಮದಿ ಇರೋದಿಲ್ಲ, ಭಯ ಅನ್ನುವಂಥದ್ದು ಹೋಗೋದಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಇವನ್ ಕ್ರಿಮಿನಲ್ ಹಿಸ್ಟ್ರಿಯನ್ನ ಗಮನಿಸಿದಂಥ ಸಂದರ್ಭದಲ್ಲೇ ಗೊತ್ತಾಗ್ತಾ ಇದೆ ಇವನು ಎಷ್ಟರ ಮಟ್ಟಿಗೆ ಕೇಡಿ ಇದ್ದಾನೆ, ಇವನ್ ಫ್ಯಾಮಿಲಿ ಇವನಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದೆ ಇಂತಹ ದರಿದ್ರ ನೀಚ ಕೆಲಸ ಮಾಡೋದಕ್ಕೆ ಅಂತ. ಇದೆಲ್ಲದರ ಬಗ್ಗೆ ಕೂಡ ಇದೀಗ ತನಿಖೆ ಆಗ್ತಾ ಇದೆ. ಆ ಕೇಸು ಜೊತೆಗೆ ಈಗ ಈಕೆಯನ್ನ ಕೊಂದಿರುವಂತಹ ಕೇಸು ಇವನಿಗೆ ಎಷ್ಟು ಮಟ್ಟದಲ್ಲಿ ತೊಂದರೆ ತರುತ್ತೆ ಅನ್ನೋದನ್ನ ನೋಡ್ಬೋದು. ಯುವತಿಯನ್ನ ಪ್ರೀತಿಸಿ ದೇಗುಲದಲ್ಲಿ ಮದುವೆ ಆಗಿದ್ದಂತೆ 2018 ಕೇಸ್ ಇದು. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂತ ಆಕೆ ಕೇಳಿದಾಗ ಅದಕ್ಕೆ ನೆಪಗಳನ್ನ ಹೇಳಿ ಮದುವೆಗೆ ಮುಂಚೆನೆ ಆಕೆಯ ಜೊತೆಯಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡಿರ್ತಾನೆ. ಆ ಬಳಿಕ ನಿನ್ ಜೊತೆ ನಾನು ಬದುಕೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದ. ಈತನಿಗೆ, ಈ ನಾಗೇಂದ್ರನಿಗೆ ಈ ಎಲ್ಲ ಕೃತ್ಯಗಳಿಗೆ ಕುಮ್ಮಕ್ಕು ಕೊಟ್ಟಿದ್ದು ಮಹೇಂದ್ರ ರೆಡ್ಡಿ ಮತ್ತು ರಾಘವ್. ಹಾಗಾಗಿ ಈ ಬಗ್ಗೆ 3 ವಿರುದ್ಧ ಕೂಡ ಆ ನೊಂದ ಯುವತಿ 2018ರಲ್ಲಿ ಕೇಸ್ ದಾಖಲಿಸ್ತಾಳೆ. 24 ವರ್ಷದ ಯುವತಿ ಅಂತೆ ಆಕೆ. ಆ ಕೇಸನ್ನ ಇವನು ಸೆಟಲ್ಮೆಂಟ್ ಕೂಡ ಮಾಡ್ಕೊಂಡಿದ್ದ ಮಹೇಂದ್ರ ರೆಡ್ಡಿ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಯಾವತ್ತು ಕೃತಿಕಾ ಕೊಲೆ ನಡೆದ ದಿನವೇ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದ. HAL ಸ್ಟೇಷನ್ನಲ್ಲಿ ಈ ಕೇಸ್ ಏನು ದಾಖಲಾಗಿತ್ತಲ್ಲ ಅದನ್ನ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾನೆ. ಹೆಂಗೆ? ಆ ನೊಂದ ಯುವತಿ ಏನು ಕಂಪ್ಲೇಂಟ್ ಕೊಟ್ಟಿದ್ದು ಅವಳಿಗೆ 20 ಲಕ್ಷ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದ. ಬೆಳಗ್ಗೆ ಸ್ಟೇಷನ್ನಿಗೆ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾನೆ. ರಾತ್ರಿ ಬಂದು ಇಲ್ಲಿ ಹೆಂಡತಿಗೆ ಕೃತಿಕಾಗೆ ಅನಸ್ತೇಶಿಯಾ ಓವರ್ ಡೋಸ್ ಕೊಟ್ಟಿದ್ದಾನೆ. ಇವನು ಉದ್ದೇಶ ಆದ್ರೂ ಏನು? ಇವನು ಎಂಥ ಸ್ಯಾಡಿಸ್ಟು, ಸೈಕೋ ಇವನು ಅಂತ ಹೇಳಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಜೊತೆಗೆ ಈ ಕ್ರಿಮಿನಲ್ ಮೈಂಡ್ ಸೆಟ್ಟು ಡಾಕ್ಟರ್ ಆಗಿದ್ಕೊಂಡು ಜನರ ಸಮಸ್ಯೆ, ಆರೋಗ್ಯ ಸಮಸ್ಯೆ ಬಗೆಹರಿಸೋದನ್ನು ಬಿಟ್ಟು ಈತ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದ್ರೆ ಇವನ್ ಮೈಂಡ್ ಸೆಟ್ನ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಹೇಳುತ್ತೆ. ಆ ಹಿಂದೆ 2018ರಲ್ಲಿ ಯುವತಿಗೆ, 24 ವರ್ಷದ ಯುವತಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾನೆ. ಆಕೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊ ಅಂತ ಹೇಳಿದ್ರೆ ನೆಪಗಳನ್ನ ಹೇಳಿದ್ದಾನೆ. ಯಾವಾಗ ಈತನ ಚಲನವಲನದ ಮೇಲೆ ಅನುಮಾನಗಳು ಬಂತು, ದೌರ್ಜನ್ಯಗಳು ಹೆಚ್ಚಾಯಿತು, ಆಗ ಆಕೆ ಹೋಗಿ ಸ್ಟೇಷನ್ನ ಬಾಗಿಲು ತಟ್ಟಿದಾಗ IPC ಸೆಕ್ಷನ್ ಇದೆಲ್ಲದರ ಅಡಿಯಲ್ಲಿ ಕೇಸ್ಗಳು ದಾಖಲಾಗತ್ತೆ. ಬರೀ ಇಲ್ಲಿ ನಾಗೇಂದ್ರ ರೆಡ್ಡಿ, ಮಹೇಂದ್ರ ರೆಡ್ಡಿ, ರಾಘವ್ 3 ಜನರ ಮೇಲೆ FIR ಆಗಿದ್ದು. ಅವರೆಲ್ಲರೂ ಅಕ್ಯೂಸ್ಡ್ಗಳು ಅಂತ ಹೇಳಿ ಮೆನ್ಷನ್ ಆಗಿದೆ. ಬರೀ ಮಹೇಂದ್ರ ರೆಡ್ಡಿ ಮಾತ್ರ ಅಲ್ಲ.
ಸೊ ಈತನ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಆ ಜಾಲ ಯಾವುದು? ಆತನ ಕುಟುಂಬನೇ. ಆತನ ಕುಟುಂಬ, ಆತನ ಸರ್ಕಲ್ಲು ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿ 2018ರ ಈ ಕೇಸನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಮೂವರ ಬಗ್ಗೆನೂ ಏನು ಕಂಪ್ಲೇಂಟ್ ಆಗಿತ್ತಲ್ವಾ 2018ರಲ್ಲಿ. ಹಾಗಾಗಿ 2024ರಲ್ಲಿ ಈತ ಹೋಗಿ ಅದನ್ನು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾನೆ. ತೀರಾ ಇತ್ತೀಚೆಗಷ್ಟೇ ಕೃತಿಕಾ ಕೊಲೆ ನಡೆದ ದಿನಾನೇ ಹೋಗಿ ಆಕೆಗೆ 20 ಲಕ್ಷ ಕೊಟ್ಟು ಆ ಕೇಸ್ನ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾನೆ. ಅದಾದ ಬಳಿಕ ಮನೆಗೆ ಬಂದು ಇಲ್ಲಿ ಕೃತಿಕಾಗೆ ಆಕೆಗಿದ್ದಂತಹ ಆರೋಗ್ಯದ ಸಮಸ್ಯೆಗೆ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳಿ ಓವರ್ ಡೋಸೇಜ್ ಅನಸ್ತೇಷಿಯಾ ಕೊಟ್ಟು ಆಕೆಯ ಉಸಿರನ್ನು ಕೂಡ ನಿಲ್ಲಿಸಿದ್ದಾನೆ. ಸೊ ನಾವಿಲ್ಲಿ ಗಮನಿಸಬೇಕು, ಹೆಣ್ಣು ಮಕ್ಕಳ ಜೀವನದಲ್ಲಿ ಇಂತಹ ನೀಚರು ಹೆಂಗೆ ಆಟ ಆಡ್ತಾರೆ ಅಂತ. ಮದುವೆ ಆಗೋವಾಗ ಒಂಥರ ಇರೋದು, ಮದುವೆ ಆದಮೇಲೆ ತಮ್ಮ ಅಸಲಿ ಬಣ್ಣಗಳನ್ನು ತೋರಿಸೋದು. ಒಂದು ಅನೈತಿಕ ಸಂಬಂಧ, ಇದರ ಜೊತೆಗೆ ಹಳೇದಿದು ಯಾವುದೋ ಒಂದು ಕ್ರಿಮಿನಲ್ ಹಿಸ್ಟ್ರಿ, ಇದೆಲ್ಲವನ್ನು ಇಟ್ಕೊಂಡು ಕೃತಿಕಾ ಮರ್ಡರನ್ನು ಈತ ಮಾಡಿದ್ದಾನೆ ಅನ್ನುವಂಥದ್ದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈತನಿಗೆ ದೊಡ್ಡ ಕ್ರಿಮಿನಲ್ ಹಿಸ್ಟ್ರಿನೇ ಇದೆ. ಒಂದು ಕಡೆ ಒಂದು ಹುಡುಗಿಗೆ ಮೋಸ ಮಾಡಿ ಅದು ಕಂಪ್ಲೇಂಟ್ ಆಗಿದೆ, ಮತ್ತೊಂದು ಕಡೆ ಅನೈತಿಕ ಸಂಬಂಧ. ಅದಾದ ಬಳಿಕ ಕೃತಿಕಾಳ ಉಸಿರನ್ನ ನಿಲ್ಲಿಸಿದ್ದು. ಈ ದುಷ್ಟರ ಹಿನ್ನೆಲೆ ಪೊಲೀಸರ ತನಿಖೆ ಇವಾಗ ಹೆಂಗಾಗ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್. ಪ್ರಜ್ವಲ, ಏನು ಮರತಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಮುಖ ಆರೋಪಿ ಮಹೇಂದ್ರ ರೆಡ್ಡಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಮಹೇಂದ್ರ ರೆಡ್ಡಿಯ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಕಳೆದ ಕೆಲವು ವರ್ಷಗಳ ಹಿಂದೆ ಏನು ಒಂದು ನಾಗೇಂದ್ರ ರೆಡ್ಡಿ ಅನ್ನುವಂತಹ ಅವರ ಸಹೋದರ ಸಂಬಂಧಿ ಏನಿರ್ತಾನೆ, ಆತ ಒಂದು ಯುವತಿಯನ್ನ ಪ್ರೀತಿಸಿರ್ತಾನೆ. ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿ, ಆದ್ರೆ ಮದುವೆ ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಾಕರಣೆಯನ್ನ ಮಾಡಿರ್ತಾನೆ. ಆ ಯುವತಿಯ ಮೇಲೆ ಹಲ್ಲೆಯನ್ನು ಕೂಡ ಮಾಡಿರ್ತಾನೆ. ಆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಈತ ಕೂಡ ಜೊತೆಯಲ್ಲೇ ಇದ್ದು ಆತನಿಗೆ ಏನು ನಾಗೇಂದ್ರ ರೆಡ್ಡಿಗೆ ಈತ ಸಾಥ್ ಕೊಟ್ಟಿರ್ತಾನೆ. ಆಕೆ ನೊಂದು ಹೋಗಿ ಒಂದು ದೂರನ್ನ ಕೊಡ್ತಾಳೆ HL ಪೊಲೀಸ್ ಠಾಣೆಯಲ್ಲಿ. ಒಂದು FIR ಕೂಡ ದಾಖಲಾಗಿತ್ತು. ಆ FIR ದಾಖಲಾದಂತ ವೇಳೆಯಲ್ಲಿ ಹೋಗಿ ಈತನೇ ರಾಜಿ ಸಂಧಾನವನ್ನ ಮಾಡಿಸಿ ಆಕೆಯ ಜೊತೆ ಮದುವೆ ಮಾಡಿಸ್ತೀನಿ, ನೋಡ್ಕೊಳ್ತೀನಿ ಅಂತ ಹೇಳಿ ಕೊಡ್ತಾನೆ. ಅಂದ್ರೆ ಈ ಪ್ರಕರಣದಲ್ಲಿ ಆತ ಕೂಡ ಆರೋಪಿಯಾಗಿರುವಂತದ್ದು. ಅದರಲ್ಲಿ ರಾಘವ್ ಹಾಗೂ ನಾಗೇಂದ್ರ ಹಾಗೂ ಮಹೇಂದ್ರ ರೆಡ್ಡಿ 3 ಜನ ಆರೋಪಿಗಳಾಗಿರ್ತಾರೆ. ಆವತ್ತಿನ ದಿನನೇ ಏನು ಈ ಆಕೆ ಕೃತಿಕಾ ಮೃತಪಡ್ತಾಳೆ, ಆವತ್ತಿನ ದಿನನೇ ಈ ಒಂದು ಕೇಸ್ನ ಸೆಟಲ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾನೆ. ಅಂದ್ರೆ ಯುವತಿ ಏನಿರ್ತಾಳೆ, ನೊಂದ ಯುವತಿಯ ಜೊತೆ ಹೋಗಿ ಆತ ಸೆಟಲ್ಮೆಂಟ್ ಅನ್ನ ಮಾಡಿ ಆತನಿಗೆ ಏನು ಒಂದು ಹಲ್ಲೆ ಮಾಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಮಾಡಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ಈತನ ಒಂದು ರಾಜಿ ಸಂಧಾನವನ್ನು ಕೂಡ ಮಾಡಿಸಿ ವಾಪಸ್ ಬಂದಿರ್ತಾನೆ. ಜೊತೆಗೆ ಈ ಕೃತಿಕಾ ಏನಿದ್ದಾಳೆ, ಆ ಮದುವೆಯಾದ ಆರಂಭದ ದಿನಗಳಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಆದ್ರೆ ಈತನ ಅಸಲಿ ಬಂಡವಾಳ ನಿಧಾನಕ್ಕೆ ಅವರಿಗೆ ಗೊತ್ತಾಗ್ತಾ ಇದ್ದಂತೆ ಏನು ಮನೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಪೋಷಕರಿಗೂ ಕೂಡ ಹೇಳ್ತಾ ಇರ್ತಾಳೆ. ಆದ್ರೆ ಪ್ರತಿನಿತ್ಯ ಕೂಡ ಈತ ಕುಡಿದು ಬರುವಂತದ್ದು, ಹಲ್ಲೆ ಮಾಡುವಂತದ್ದು, ವಾಟ್ಸ್ಆಪ್ ವಿಡಿಯೋ ಕಾಲ್ಗಳಲ್ಲಿ ಬೇರೆಯವರ ಜೊತೆ ನಿರಂತರವಾಗಿ ಚಾಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾನೆ ಬರ್ತಾನೆ. ಸೊ ಯಾವಾಗ ಇದು ಜಾಸ್ತಿ ಆಗ್ತಾ ಹೋಗುತ್ತೋ ಆ ಸಂದರ್ಭದಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಅಂದ್ರೆ ಹೆಂಡತಿಯ ಏನು ತನ್ನ ಮುಖವಾಡ ಏನಿದೆ, ಹೆಂಡತಿಯ ಮನೆಯವರಿಗೆ ವಿಚಾರ ಗೊತ್ತಾದ್ರೆ ಎಲ್ಲಿ ತನ್ನ ಮರ್ಯಾದೆ ಹೋಗುತ್ತೋ ಅಂತ ಹೇಳಿ ಸೊ ಈತ ಕೃತಿಕಾಳನ್ನ ಹತ್ಯೆ ಮಾಡೋದಕ್ಕೆ ನಿರಂತರವಾಗಿ ಒಂದು ಅನಸ್ತೇಷಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಗ್ಯಾಸ್ಟ್ರಿಕ್ ಅಂತ ಹೇಳಿದಂತಹ ವೇಳೆಯಲ್ಲಿ ಈತ ಒಂದು ಕಾಲಿಗೆ ಕೆನ್ಯೂಲ್ ಅನ್ನುವಂತಹ ಒಂದು ಇಂಜೆಕ್ಷನ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ಆ ಆಸ್ಪತ್ರೆಗೆ ಸೇರಿಸಿದ ನಂತರವೂ ಕೂಡ ಪೋಷಕರು ಅದನ್ನ ತೆಗೆಸುವ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅದಕ್ಕೆ ನಿರಾಕರಣೆ ಮಾಡ್ತಾನೆ. ಅದನ್ನ ತೆಗಿಬೇಡಿ ಅಂತ ಹೇಳಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಈತ ಯಾವುದೇ ಮನಸ್ಸನ್ನು ಕೂಡ ಮಾಡೋದಿಲ್ಲ. ಅವರ ಅಕ್ಕ ಲಿಖಿತ ಏನಿದ್ದಾರೆ ಅವರು ಆ ಕೃತಿಕಾಳನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅವರ ಗಂಡನ ಜೊತೆ ಕರ್ಕೊಂಡೋಗಿ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಆ ಆಸ್ಪತ್ರೆಗೆ ಸೇರಿಸೋದಕ್ಕೂ ಕೂಡ ಈತ ಹಿಂದೇಟನ್ನ ಹಾಕ್ತಾನೆ. ಯಾವುದೇ ಕಾರಣಕ್ಕೂ ಬೇಡ, ನಾನು ಡಾಕ್ಟರ್ ಇದ್ದೀನಿ, ನನ್ನ ಹೆಂಡತಿಯನ್ನ ನೋಡ್ಕೊಳ್ತೀನಿ ಅಂತ ಹೇಳಿ. ಯಾಕಂದ್ರೆ ಅಲ್ಲಿಗೆ ಸೇರಿಸಿದಂತ ವೇಳೆಯಲ್ಲಿ ಈತ ಏನು ಒಂದು ಓವರ್ಡೋಸ್ ಅನಸ್ತೇಷಿಯಾ ಕೊಡ್ತಾ ಇದ್ದಾನೆ, ಆ ವಿಚಾರಗಳೇನಾದ್ರೂ ಗೊತ್ತಾದ್ರೆ ಈತನಿಗೂ ಕೂಡ ಕಂಟಕ ಆಗ್ಬಹುದು ಅನ್ನೋಂಥದ್ದು ಕೂಡ ಗೊತ್ತಿರುತ್ತೆ. ಸೊ ಇದೆಲ್ಲ ಆದ್ರೂ ಕೂಡ ಆಕೆ ಆಸ್ಪತ್ರೆಯಲ್ಲಿ ಮೃತಪಟ್ಟಂತ ಸಂದರ್ಭದಲ್ಲಿ ಏನು ಒಂದು UDR ಆಗಿರುತ್ತೆ, ಅದನ್ನ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇವರ ಕುಟುಂಬಸ್ಥರು ಆಗ್ರಹವನ್ನ ಮಾಡ್ತಾರೆ. ಮನವಿಯನ್ನ ಮಾಡಿದ್ರು ಕೂಡ ಈತ ಅಲ್ಲಿ ಬಂದು ನಾಟಕ ಶುರು ಮಾಡ್ತಾನೆ. ಆಕೆಯ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ, ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ, ಅವಳ ದೇಹವನ್ನ ಕಟ್ ಮಾಡೋದು ಬೇಡ ಅಂತ ಹೇಳಿ. ಆದ್ರೆ ಈತನ ನಾಟಕ ಮತ್ತು ಅಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಾ ಇರೋದಂತದ್ದು ನೋಡಿದಂತ ವೇಳೆಯಲ್ಲಿ ಇವರ ಕೃತಿಕಾ ಮನೆಯವರಿಗೂ ಕೂಡ ಅನುಮಾನ ಬರುತ್ತೆ. ಸೊ ಆಗ ಮರಣೋತ್ತರ ಪರೀಕ್ಷೆಗೆ ಇವರು ಒತ್ತಾಯವನ್ನ ಮಾಡ್ತಾರೆ. ಆ ಮರಣೋತ್ತರ ಪರೀಕ್ಷೆ ಆದ ನಂತರ ಒಂದು 6 ತಿಂಗಳ ನಂತರ ಕೂಡ ವರದಿ ಬರುತ್ತೆ. ಅಂದ್ರೆ 6 ತಿಂಗಳಲ್ಲಿ ಈತ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಓಡಾಟವನ್ನ ಮಾಡ್ತಾ ಇರ್ತಾನೆ. ಈತ ಎಲ್ಲಿ ಅವಿತುಕೊಂಡಿದ್ದ, ಏನೇನ್ ಮಾಡ್ತಾ ಇದ್ದ, ಅವರ ಕಾಲ್ ಡೀಟೇಲ್ ಏನಾಗಿತ್ತು, ಈ ಒಂದು ಕೃತ್ಯವನ್ನು ಎಸಗೋದಕ್ಕೆ ಕೇವಲ ಈ ಒಬ್ಬನೇ ಮಾಡದ ಅಥವಾ ಅವರ ಮನೆಯವರೇನಾದ್ರೂ ಸಾಥ್ ಕೊಟ್ಟಿದ್ರ, ಅವರ ವಿಚಾರವನ್ನ ಏನಾದ್ರೂ ತಿಳಿಸಿದ್ದ ಅಂತ ಹೇಳಿ. ಇನ್ನು ಅನಸ್ತೇಷಿಯಾ ಎಲ್ಲಿಂದ ಬಂತು ಅನ್ನೋಂಥದ್ದು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾನೆ.